ನೋಡಿ ಏನಾಗಿದೆ, ನಾನು ಸಿದ್ದರಾಮಯ್ಯನವರಿಗೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾಯಿದ್ದಾರೆ ಅವರು. ಈಗ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದವರು ಪತ್ರ ಬರೆದಿದ್ದು ಅದರ ಮೇಲೆ ಇದು ಮಾಡಿದ್ರು. ಹಾಗಾದ್ರೆ ನೀವು ಲೀಡರ್ ಆಫ್ ಅಪೋಸಿಷನ್ ಆಗಿ ಸ್ಪೆಸಿಫಿಕ್ ಆಗಿ ನಿಮ್ಮ ಕಡೆ ಯಾವುದೂ ಎವಿಡೆನ್ಸ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಯಾವುದಾದ್ರೂ ಎವಿಡೆನ್ಸ್ ಇದ್ದರೆ ಇದರ ಆಧಾರ ಇಟ್ಕೊಂಡು, ಅಥವಾ ಇವತ್ತೇನು ಆ 40% ಅಂತ ಹಗಲಿಲ್ಲ ಹೇಳ್ತಿರಲ್ಲ, ಆ 40% ಯಾರು ತೊಗೊಂಡ್ರು, ಎಲ್ಲಿ ಕೊಟ್ಟರು, ಏನು ಥರ ಸ್ಪೆಸಿಫಿಕ್ ಆದಾದ್ರೆ ಯಾವುದಾದ್ರು ಒಂದು ಉದಾಹರಣೆ ಇದೆಯೇ? ಯಾವುದೂ ಉದಾಹರಣೆ ಇಲ್ಲದೇ ಜನರಲ್ಲಾಗಿ ಅವ್ರು ಬರೆದಂಥ ಪತ್ರದ ಆಧಾರ ಮೇಲೆ ಇವತ್ತು ಆಪಾದನೆ ಮಾಡ್ಕೊಂಡು ಹೊಂಟಿದ್ರಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದ ಪ್ರತಿಪಕ್ಷ ನಾಯಕನಾಗಿ ಇವತ್ತು ನೀವು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಏನಾದರೂ ಸ್ಪೆಸಿಫಿಕ್ ಅಲಿಗೇಷನ್ ಇದ್ದರೆ ನೀವೇ ಲೋಕಾಯುಕ್ತಗೆ ತನಿಖೆ ಕೊಡ್ರಿ. ಈಗ ಲೋಕಾಯುಕ್ತ ಅಂತ ಇದೆ, ಮೊದಲು ACB ಇತ್ತು, ಅದು ACB ಅಂದ್ಕೊಳ್ಳಿ ಸರ್ಕಾರದ ಆಧೀನದಲ್ಲಿ ಇರ್ತದೆ, ಮುಖ್ಯಮಂತ್ರಿ ಆಧೀನದಲ್ಲಿ ಇರ್ತದೆ ಅಂತ ಹೇಳ್ತಿದ್ರಿ. ಈಗ ಲೋಕಾಯುಕ್ತ ಇದೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ರಿ, ಇವತ್ತು ನಿಮ್ಮ ಕಡೆ ಇದ್ದ ಸಾಕ್ಷಿ ಪುರಾವೆ ಕೊಡಿ, ತನಿಖೆ ಆಗಲಿಲ್ಲ. ಅದು ಬಿಟ್ಟು ಈ ರೀತಿ ಸುಮ್ಮನೆ ಯಾವುದು ಬೇಸ್ ಇಲ್ಲದೇ ಅಲಿಗೇಷನ್ ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರನೂ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಅದು ಸರ್ಕಾರದ ಬಗ್ಗೆ ಯೋಗ್ಯವಾದಂಥ ನಿರ್ಧಾರ ಇಲ್ಲಿ ನೋಡಿದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಸಚಿವರು ಅದ್ರ ಬಗ್ಗೆ ಬಹುಶಃ ಅವ್ರು ಕರೆದು ಮಾತಾಡಿಸಿ ಏನದ ಅನ್ನೋದು ಎಕ್ಸ್ಪ್ಲೇನ್ ಕೇಳ್ಬೋದು ಅಂತ ನನಗೆ ನಾವು ಒಪ್ಕೊಂತೀನಿ. ಸರ್ಕಾರ ಈಗ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತದೆ ನೋಡೋಣ, ಕಾಯ್ದು ನೋಡೋಣ. ಬಗ್ಗೆ ನಾವು ಒಂದೇ ಹೇಳಿದ್ರಲ್ಲ, ಅದಕ್ಕೆ ಈಗ ಡಿನೈ ಮಾಡಿದ್ರಿಂದ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದ್ರೆ ಅಲ್ಲಿ ಲೋಕಾಯುಕ್ತ ಮುಂದೆ ಅಲ್ಲಿ ವಿಚಾರ ನಡೀಲಿ. ಸರ್, ಈಗ ಮುಂದಿನ ಬಾರಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ, ಕುತೂಹಲ ಆಯ್ತು ಸರ್. ನೋಡ್ರಿ, ಇದು ಹಗಲಲ್ಲಿ ಯಾಕಿದು ಹೇಳ್ತದೆ ಗೊತ್ತಿಲ್ಲ. ಲಾಸ್ಟ್ ಟೈಮು ಅವರು ಗವರ್ನರ್ ಆಗಿ ಹೋಗ್ತಾರೆ ಹಾಗೆ ಅಂತ ಸುದ್ದಿ ಎಬ್ಬಿಸಿ ನಾ ಕಾಂಟೆಸ್ಟ್ ಮಾಡಿದ್ದೆ. ಈ ಸಲ ಸುದ್ದಿ ಎಬ್ಬಿಸಿದ್ರೆ ಈ ಸಲ ನಾ ಕಾಂಟೆಸ್ಟ್ ಮಾಡ್ತೀನಿ, ಸೆಂಟ್ರಲ್ ಕ್ಷೇತ್ರ ಕಾಂಟೆಸ್ಟ್ ಮಾಡ್ತೀನಿ. ಈಗ ಮುಖ್ಯಮಂತ್ರಿಗಳು ನಿನ್ನೆ ಸ್ಪೆಸಿಫಿಕ್ ಆಗಿ ಆ ಅಲಿಗೇಷನ್ ಡಿನೈ ಮಾಡಿದಾಗ ಸರ್ ಕ್ಷಮೆ ಯಾಚನೆ ಮಾಡಿದ್ದಾರೆ ಸರ್. ಅವರು ನಾವು ಕೊಟ್ಟಿದ್ದು ತಪ್ಪಾಗಿದೆ ಅಂತ ಎಲ್ಲಿ ಇತ್ತಿದ್ದು ಸರ್ ಪ್ರಜಾವಾಣಿ ಪತ್ರದಲ್ಲಿ ಮಾಡಿದ್ದಾರೆ ಸರ್. ಅಲ್ಲ, ರಿಟರ್ನ್ ಸರ್ ಲೋಕಾಯುಕ್ತಕ್ಕೆ ಅದನ್ನೇ ಕೊಟ್ಟಿರೋದು ಸರ್. ಇಲ್ಲ, ನಂಗೆ ತೋರಿಸ್ರಿ, ನಂಗೆ ತೋರಿಸಿ, ನಾನು ನೋಡಿಲ್ರಿ. ನಾ ಸಮರ್ಥನೆ ಯಾವುದು ಸಮರ್ಥನೆ ಮಾಡಿ, ಆದರೆ ಇವೆಲ್ಲ ಊಹಾಪೋಹನ ಉತ್ತರ ಈಗ ಹೇಳಿದ್ರಲ್ಲ, ಮಹಾಪೌರ ಜೊತೆ ಸಮಾಲೋಚನೆ ಮಾಡ್ತೀನಿ. ಯಾವ ರೀತಿ ಆ ರೀತಿ ಕಂಪ್ಲೇಂಟ್ ಬಂದರೆ ಸರ್ ಈಗ ನೋಡಿ, ನಾವೇ ನೋಡ್ತಾ ಇದ್ದೀವಿ, ಡೇ ಟು ಡೇ ಕೆಲಸ ನಾವು ಮಾಡಿಸ್ತಾ ಇದ್ದೇವೆ. ಒಂದಿಷ್ಟು ಲೇಟ್ ಆಗಿರ್ಬೋದು, ಆದರೆ ಈ 10 ವರ್ಷಗಟ್ಟಲೆ ಅನ್ನುವಂಥದ್ದು ಏನಲ್ಲ, ಅದು ಅಲ್ಲ, ಸರಿ ಅಲ್ಲದು. ಮೇಯರ್ ಅವರು ವಿಶೇಷ ಅನುದಾನಕ್ಕಾಗಿ ಪತ್ರ ಬರೆದಿರೋ ಸರ್ಕಾರಕ್ಕೆ, ಒಂದು ರಿಯಾಕ್ಷನ್ ಬಂದಿಲ್ಲ ಸರ್, ಮತ್ತು ₹1 ಅನುದಾನ ಬಂದಿಲ್ಲ. ಈಗ ನೋಡಿರಿ, ಅದಕ್ಕೆ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಅವತ್ತು ಸ್ಟೇಜ್ ಮೇಲೆ ಇದ್ದಾಗೂ ಅದ್ರ ಜೊತೆ ಮಾತಾಡಿದ್ದೇನೆ. ಇವತ್ತು ಹುಬ್ಳಿ ಧಾರವಾಡ ಕಾರ್ಪೊರೇಷನ್ಗೆ ಬೇರೆ ಬೇರೆ ಲೋಕೋಪಯೋಗಿ ಇಲಾಖೆಯಿಂದ, ಬೇರೆ ಬೇರೆ ಸ್ಮಾರ್ಟ್ ಸಿಟಿಯಿಂದ ಇವತ್ತು ಅನುದಾನ ಬಂದಿದೆ, ಸಾವಿರಾರು ಕೋಟಿ ಅನುದಾನ ಬಂದಿದೆ, ಅದನ್ನು ಖರ್ಚು ಮಾಡ್ತಿದೆ. ಆದರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಒಂದಿಷ್ಟು ಹಣ ಬೇಕಾಗ್ತದೆ, ಅದಕ್ಕೆ ವಿಶೇಷವಾದಂಥ ಅನುದಾನ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನಾನು ಮುಖ್ಯಮಂತ್ರಿ ಗಮನಕ್ಕೆ ನಾನು ತುಂಬಿದ್ದೆ. ಸರ್, ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ರಿಯಾಕ್ಷನ್ ಕೊಡಕ್ಕೆ ಅಲ್ಲ, ಸಿಎಂ ಅವರಿಗೆ ನೀವು ಸಿಎಂ ಅದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಪತ್ರ, ಅದಕ್ಕೆ ನಾ ಹೇಳ್ತೀನಿ. ಈಗ ಅದಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ನೀವು ಮುಖ್ಯಮಂತ್ರಿ ಏನು ಅಭಿಪ್ರಾಯ? ನೋಡಿ, ನಾವು ಒಂದು ಹೇಳ್ತೀನಿ, ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ವತಃ ನಿನ್ನೆ ಕಲಬುರಗಿಯಲ್ಲಿ ಸ್ವತಃ ಅವರೇ ಹೇಳಿದ್ದಾರೆ, ಅದನ್ನು ಡಿನೈ ಮಾಡಿದ್ದಾರೆ. ಹೀಗಾಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತ ಹೇಳಿದ್ದಾರೆ. ಯಾರಾದರೂ ನೀವೇನು ನೇರವಾಗಿ ಯಾರಿಗೆ ಕೊಟ್ಟಿದ್ದ ಇದ್ರೆ ನೇರವಾಗಿ ಯಾರಾದರೂ ಲೋಕಾಯುಕ್ತ ಹೋಗಿ ಕಂಪ್ಲೇಂಟ್ ದೂರು ಬೇರೆ ಸಂಸ್ಥೆಯವರು ಕೊಟ್ಟಿದ್ದಾರೆ, ಅದಿದ್ರೆ ನೇರವಾಗಿ ಲೋಕಾಯುಕ್ತ ಕೊಡ್ಬೋದಲ್ಲ. ಕೊಟ್ಟಿಲ್ಲ ಅಲ್ಲ ಯಾರು. ಈಗ ಯಾರೋ ಒಂದು ಸಂಸ್ಥೆಯವರು ಕೊಟ್ಟಿದ್ದಾರೆ, ಎಲ್ಲಿ ನಾ ಅಂಕ ನೋಡಿಲ್ಲ. ಇಲ್ಲ, ನಾನು ನೋಡಿಲ್ಲ, ಅದನ್ನ ನೋಡಿಲ್ಲ. ನಾವು ಸಾಕ್ಷಿ ಆಗ್ತೀವಿ ಮತ್ತೊಂದು ಅಂಥೇಳಿ ನಾ ಪತ್ರಿಕೆ ನೋಡಿಲ್ಲ. ಒಳ್ಳೆ ನಾನು ನೋಡಿದ್ದು ಲೋಕಾಯುಕ್ತಗೆ ಒಂದೇನು ಕಂಪ್ಲೇಂಟ್ ಆಗಿರಲಿಲ್ಲ, ಅದನ್ನ ಕಾಪಿ ಅಷ್ಟೇ ನೋಡಿಲ್ಲ. ನಾ ಹೇಳ್ತಾ ಇಲ್ಲ, ನಾ ಯಾವುದು ಸರಿ ಅಂತ ನೋಡಿ, ನಾನು ಯಾವುದು ಸರಿ ಅಂತ ಅಥವಾ ನಾವು ಒಂದು ಹೇಳ್ತೀನಿ. ಇವತ್ತು ಪತ್ರಕರ್ತದ್ದು ಇಲ್ಲಿ ಹೆಸರು ಬಂದಾಗ ಇವತ್ತು ಪತ್ರಕರ್ತರು ಎಚ್ಚರ ಆಗ್ಬೇಕಾಗುತ್ತೆ, ಇದ್ರ ಬಗ್ಗೆ ಎಚ್ಚರ ಆಗ್ಬೇಕಾಗಿದೆ. ಹೇಳಿ ಧೈರ್ಯದಿಂದ ಹೊರಗೆ ಬರಲಿಲ್ಲ ನೀವು. ಪತ್ರಕರ್ತ ಗೊತ್ತಾಗಿತ್ತು ಅಲ್ಲಲ್ಲ, ಒಂದು ಹೇಳ್ತೀನಿ, ಪತ್ರಕರ್ತರ ಬಗ್ಗೆ ಮೇಲೆ ಆಪಾದನೆ ಬಂದದ. ಈಗ ತೊಗೊಂಡಾರ ಅಂತ, ಹಾಗಾದ್ರೆ ಎಷ್ಟು ಮಂದಿ ತೊಗೊಂಡ್ರೆ ಎಷ್ಟು ಮಂದಿ ತೊಗೊಂಡಿಲ್ಲ? ಎಷ್ಟು ಮಂದಿ ಕೆಲವರು ತೊಗೊಂಡಿರ್ಬೋದಲ್ಲ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಯಾರು ಹೇಳ್ತಾರೆ? ನೀವು ಸಿಎಂ ಇದ್ರಿ ನೋಡಿ, ನಾವೊಂದು ಈಗ ಅದನ್ನ ಡಿನೈ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನ ಡಿನೈ ಮಾಡಿದ್ದಾರೆ.
ಡಿನೈ ಮಾಡಿದ ಮೇಲೆ ಇನ್ನು ಅದು ಡಿನೈ ಮಾಡಿದ ಇಲ್ಲ ಕೊಟ್ಟರೆ ನಾವು ಕೇಳೋದು ಸರ್, ನೀವು ಸಿಎಂ ನಿಮ್ಮ ಕಾಲಕ್ಕೆ ಈ ತರ ನೀವು ಏನಾದ್ರು ಕೊಟ್ಟಿದ್ರ ಅಂತ ಅಲ್ಲ ಈ ಥರ ಕೊಟ್ಟೇ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಸರ್ ತಾವು ರಾಜ್ಯದ ಮುತ್ಸದ್ದಿ ರಾಜಕಾರಣಿ ಅಂತ ಗುರುತಿಸ್ಕೋತೀರಿ ಸರ್. ಒಂದು ವೇಳೆ ಈ ರೀತಿಯಾಗಿ ನಡೆದಿದ್ರೆ ಸರಿನಾ ತಪ್ಪು ಹೇಳಿ? ನೋಡಿ, ಒಂದು ವೇಳೆ ಅಂತೂ ಪ್ರಶ್ನೆಗೆ ಉತ್ತರ ಕೊಡೋದು ಸರಿಯಲ್ಲ.